ಫಸ್ಟ್ ಯಾವುದು ನೀವೇನು ನಿಮ್ಮ ವರ್ಕೌಟು ದಿನ ಇರ್ತದೆ ನನ್ನ ವರ್ಕೌಟ್. ಅದು ನನಗೆ ಗೊತ್ತು. ಹೆಂಗೆ ಅವ್ನು ಕೂದಲ ಅವನೇ ಕಿತ್ಕೊತಾನೆ. ಅಪ್ಪಣ್ಣಿರ್ಬೋದಾ? ವಿದ್ಯಾ ಆರಾಮಾ? ಹಾಯ್. ಎಲ್ಲ ಪ್ರಾಡಕ್ಟ್ನ ನಾವು ನಮ್ಮ 7th ಬ್ಯಾಚು ಸ್ಟೂಡೆಂಟ್ಗೆ ಪ್ರೊವೈಡ್ 37,000 25,000 ವರ್ತ್ ಪ್ರಾಡಕ್ಟೇ ಸಿಗ್ತದೆ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾನು, ನನ್ನ ಮಗ ಅಪ್ಪು ಆ್ಯಂಡ್ ಮಾಧು ಎಲ್ಲರೂ ಬೇಗ ಎದ್ದಿದ್ದೀವಿ. ಯಾಕೆ ಗೊತ್ತಾ ಅಪ್ಪು? ಎಕ್ಸಸೈಸ್. ಇವತ್ತಿನಿಂದ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಲೈಟಾಗಿ ಮಾಧು ಅವ್ರು ಮಾಡ್ತಾಯಿದ್ರು ರೆಗ್ಯುಲರಾಗಿ. ನಾನಿವತ್ತು ಜಾಯ್ನ್ ಆಗೋಣ ಅಂತ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ ಇವತ್ತು. ಅಪ್ಪು ನೋಡು, ಬಿಸಿಲಿಗೆ ಕರೆಕ್ಟಾಗಿ ಬೀಳ್ತೈತೆ ರೂಮ್ಗೆ. ಪಾಪು ಇವಾಗ ಮಲ್ಕೊಂಡ ಎದ್ದಿದ. ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಇವಾಗ ಬೆಳ್ಕೈತೈತೆ ಅವ್ರಿಗೆ. ಹೋಗೋಣ. ಇವಾಗ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕಿ ವಾಟರ್ನ ಮಾಡ್ಕೊಂಡು ಹಾಟ್ ವಾಟರ್ನ ಕುಡಿದ್ಬಿಟ್ಟು, ಅಪ್ಪು ಅವರೇ ನೀವು ಬರ್ತೀರಾ ವರ್ಕೌಟಿಗೆ? ಹಾಂ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವರ್ಕೌಟಿಗೆ ಬರ್ತೀರಾ? ಬರಲ್ವಾ? ಯಾಕೆ? ಇಷ್ಟ ಇಲ್ವಾ? ಹಾಂ, ಇಷ್ಟ. ಇಂದ್ರಮ್ಮ ಏನು ಬೇಗ ಎದ್ಬಿಟ್ಟಿದ್ಯಾ? ಹಾಂ, ಇಲ್ಲಿ ಆಲ್ರೆಡಿ ಇಟ್ಟವ್ರೆ ಗೈಸ್ ನಮಗೆ ಚೀಟಿಗೆ ನೀರು ಮಾಡೋಕ್ಕೆ. ಆ್ಯಂಡ್ ಮಾಧು ಅವ್ರಿಗೆ ಕಲ್ಲಂಗಡಿ ಕೂಡ ರೆಡಿಯಾಗಿದೆ ಇಲ್ಲಿ. ಅವರಿಗೆ ಇಡ್ಲಿ ಪ್ರಿಪ್ರೇಷನ್ ನಡೀತಿದೆ. ಬಿಸಿನೀರು ಮಮ್ಮಿ, ನನಗೆ ಒಂದು ಲೋಟ ಬಿಸಿನೀರು. ಇವತ್ತು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ದಿನ. ಹಾಗಾಗಿ ಇವಾಗ ಹೋಗಿ ವರ್ಕೌಟ್ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಬೇಕು. ಸೊ ಇವತ್ತು ಒಂಥರ ಡೈಲಿ ವ್ಲಾಗ್ ಆಗಿರುತ್ತೆ. ಲೈಕ್ ಅಂದರೆ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದು. ಆ್ಯಂಡ್ ತುಂಬ ಜನ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾಯಿದ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕಿನ್ ಕೇರ್ ವಿಡಿಯೋ ಬರುತ್ತೆ ಸದ್ಯದಲ್ಲೇ. ತುಂಬ ಜನ ನಾರ್ಮಲಾಗೂ ಕೇಳಿದ್ದೀರಾ. ಮತ್ತು ನಾನು ಆಸ್ಮಿ ಕ್ವಶನಲ್ಲಿ ಹಾಕಿದಾಗ್ಲೂ ನೀವು ಯೂಶ್ವಲಿ ಕ್ರೀಮ್ ಏನು ಯೂಸ್ ಮಾಡ್ತೀರಾ ಏನು ಅಂತ ತುಂಬ ಜನ ಕೇಳಿದ್ದೀರಾ. ಯಾರಿಗೆಲ್ಲ ಸ್ಕಿನ್ ಕೇರ್ ವಿಡಿಯೋಸ್ ಬೇಕು ಅವರೆಲ್ಲ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಎಷ್ಟು ಕಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ ನೋಡೋಣ. ಅದ್ರ ಮೇಲೆ ನಾನು ಸ್ಕಿನ್ ಕೇರ್ ವಿಡಿಯೋನ ಮಾಡ್ತೀನಿ. ಲೈಕ್ ಅಂದರೆ ಡೈಲಿ ರೊಟೀನ್ಸ್, ಅಂದರೆ ಇವಾಗ ಡೈಲಿ ಏನು ಯೂಶ್ವಲಿ ಯೂಸ್ ಮಾಡ್ತೀನಿ ಬೆಳಗ್ಗೆ ಆ್ಯಂಡ್ ನೈಟ್ ಅಂತ ಹೇಳಿ ಹೇಳ್ತೀನಿ. ಓಕೆ ಗೈಸ್, ಇವಾಗ ಟೈಮ್ ಆಗ್ತಿದೆ. ಹೋಗಿ ಸ್ವಲ್ಪ ವಾರ್ಮಪ್ ಮಾಡಿ ಒಂದು 15 to 20 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಡೇ 1 ಆಗಿರೋದ್ರಿಂದ ತುಂಬ ಮಾಡಿದ್ರು ಕಷ್ಟ ಆಗಿಬಿಡುತ್ತೆ. ಸೊ ಮತ್ತು ನನಗೆ ಸೆಕ್ಷನ್ ಬೇರೆ ಅಲ್ವಾ. ಆ್ಯಕ್ಚುಲಿ ಅವರು 3 ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರು. ನಾನು ಇವಾಗ ಇನ್ನೊಂದು ಸ್ವಲ್ಪ ದಿನ 3 ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ವಾರ ಹೋದರೆ. ಆದರೂ ಇರಲಿ ಅಂತ ಹೇಳಿ ಸ್ವಲ್ಪನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದೇ ಸಲ ನಾವು 100 ಮೆಟ್ಲು ಹತ್ತಕ್ಕಾಗಲ್ಲ, ಒಂದೊಂದೇ ಸ್ಟೆಪ್ಪಿಂದ ಹೋಗಬೇಕು ಯಾವತ್ತೂ. ಸೊ ಓಕೆ ಗೈಸ್, ಇವಾಗ ನಾನು ಜೀರಾ ನೀರು ಕುಡಿದು ಓಡ್ತೀನಿ ಮೇಲೆ. ನಮ್ಮ ಮನೆಯ ಮಾಧು ಅವರ ಮಿನಿ ಜಿಮ್ಮು. ಫಸ್ಟ್ ಯಾವುದು? ನೀವೇನು ಮಾಡ್ತಿದ್ರಿ ದಿನ? ಥ್ರೆಡ್ಮಿಲ್. ನಾನೇನು ಮಾಡಲಿ? ಆಫ್ಟರ್ ಲಾಂಗ್ ಟೈಮು ನಾನು ವರ್ಕೌಟ್ ಮಾಡಿ ಸ್ವೆಟ್ ಆಗಿರೋದು ಗೈಸ್. ಖುಷಿ ಆಯ್ತೈತೆ. ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿ ಮಾಡಿದೆ. ನಮ್ಮ ಯಜಮಾನ್ರು ಇನ್ನೂ ಮಾಡ್ತಾಯಿದ್ರು, ನಾನು ಬಂದೆ. ಇವಾಗ ಪಪಾಯ ತಿನ್ನಬೇಕು. ನನ್ನ ಮಗನಿಗೆ ನಮ್ಮ ಅಕ್ಕ ರೆಡಿ ಮಾಡ್ತವ್ರೆ. ಇದು ಕಲ್ಲಂಗಡಿ ಆ್ಯಂಡ್ ಸೌತೆಕಾಯಿ ನಮ್ಮ ಆದವರಿಗೆ, ಪಪಾಯ ಬಂದು ನಮಗೆ. ಹಲೋ, ಮುಗೀತಾ? ಹೇಗಿತ್ತು ನಿಮ್ಮ ವರ್ಕೌಟು? ದಿನ ಇರ್ತದೆ ನನ್ನ ವರ್ಕೌಟ್. ಅದು ನನಗೆ ಗೊತ್ತು, ನನ್ನ ಜೊತೆ ಹೆಂಗಿತ್ತು ಅಂತ. ತಗೊಳ್ಳಿ, ಚೆನ್ನಾಗಿತ್ತು. ಕಲ್ಲಂಗಡಿ ಹಣ್ಣು ನಿಮಗೆ, ಪಪಾಯ ನಮಗೆ. ಸೊ ನೀವು ಕೋಲ್ಡ್ ತಿನ್ಬೋದು, ನಾವು ಕೋಲ್ಡ್ ತಿನ್ನಂಗಿಲ್ಲ. ಇವಾಗ ನಾನು ವೆಜಿಟೇಬಲ್ಸ್ ಸಾಗು ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಮಮ್ಮಿ ಇಡ್ಲಿ ಬಿಟ್ಟವ್ರೆ. ಇಲ್ಲಿ ಆಲ್ರೆಡಿ ರೆಡಿ ಮಾಡ್ತಾಯಿದ್ದೆ ಗ್ಯಾಪಲ್ಲಿ. ಈಗ ತರಕಾರಿ ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಹಾಕ್ಬಿಟ್ಟು ಹೋಗಿದ್ದೆ, ಟೈಮ್ ಆಗಿಬಿಡುತ್ತೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ.
ಇವಾಗ ಇದಕ್ಕೆ ತರಕಾರಿ ಎಲ್ಲ ಹಾಕೋಬೇಕು. ಇಷ್ಟೊಂದು ತರಕಾರಿ ಬೇಕಾ? ಸೊ ನಾನು ಇದನ್ನು ಸ್ವಲ್ಪ ಡ್ರೈ ಥರ ಮಾಡೋಕ್ಕೆ ಇಟ್ಕೊತೀನಿ. ಸಂಜೆ ಚಪಾತಿಗೆ, ಇವಾಗ ಸಾಗುಗೆ ಇಷ್ಟೇ ಸಾಕು. ಇದಕ್ಕೆ ನಾನು ಗರಂ ಮಸಾಲ ಮತ್ತು ಮಟನ್ ಸಾಂಬಾರು ಪೌಡರು ಮತ್ತು ಏನದು ಚಿಕನ್ ಮಸಾಲ, ಈರುಳ್ಳಿ ಮತ್ತು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬರ್ಬೇಕು. ಇವಾಗ ಇದಕ್ಕೆ ಸಾಲ್ಟ್ ಆ್ಯಂಡ್ ಅರಿಶಿನ ಪುಡಿ ಹಾಕಿದ್ರೆ ಮುಗೀತು. ಈಗ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ಫಸ್ಟು ಇವತ್ತು ಪೂಜೆ ಮಾಡೋಕ್ಕೆ ರೆಡಿ ಮಾಡಬೇಕು. ಇಲ್ಲಿ ಅಜ್ಜಿ ಮೊಮ್ಮಗನ ಆಟ ಗೈಸ್. ಓನು ಹೋಗು. ಎಲ್ಗೋಗನೆ ಮಗನೆ? ಅಣ್ಣ ಇಲ್ಲ. ಮಮ್ಮಿ ಕೂದಲು ನೋಡಿ ಹೆಂಗೆ ಇಟ್ಕೊತಾನೆ. ಅಪ್ಪಣ್ಣ ಇಲ್ಲ ಮಗನೆ. ಹೆಂಗೆ ಅವ್ನ ಕೂದಲು ಅವನೇ ಇಟ್ಕೊತಾನೆ. ಅಪ್ಪಣ್ಣ ಎಲ್ಗೋದ? ಎಲ್ಗೆತ್ಕೊನೆ ಬಾ. ಈ ಗೊಂಬೆ ಕೂರಿಸ್ಬಿಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋಗಿದೆ ನಾನು. ಈ ಗೊಂಬೆ ಜೊತೆ ಅವನು ಅಂತ. ಏನಪ್ಪ ಏನು ನಿದ್ದೆ ಬರ್ತಾ ಇಲ್ಲ ನಿನಗೆ? ನಿದ್ದೆ ಬರ್ತಾ ಇಲ್ವೇ? ಎಲ್ಗೆತ್ಕೋಗನೆ? ಎತ್ಕೊಳ್ಳಿ ಅಂತ ಹಂಗೆ ಮಾಡ್ತಾವ. ಎಲ್ಗೆತ್ಕೋಗನ್ ನಿನ್ನ? ಹಾಂ ಮಲ್ಕೊಂಬಂಗೆ. ಬಾ ಬಾ. ಏನವಾ ಇವಾಗ ನೋಡ್ಕೊಳ್ಳಿ. ಎತ್ಕೊಂಡ್ರೆ ಸೈಲೆಂಟ್ ಆಗಿಬಿಡ್ತಾನೆ. ಎತ್ಕೊ ಮಮ್ಮಿ. ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡಿದ್ದಾರೆ ಗೈಸ್. ಇವಾಗ ನಾನು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಮುಗಿತು. ಪಾಪು ಮಲಗಿಸಿ ಎಲ್ಲ ಮಾಡಿ ಇವಾಗ ಊಟ ಮಾಡೋಣ ಅಂತ ಉಪ್ಸಾರು ಮುದ್ದೆ, ನನ್ನ ಫೇವ್ರೆಟ್ ಉಪ್ಸಾರು ಮುದ್ದೆ. ನಾವಿವಾಗ ನಮ್ಮ ವಿಜಯ ಪಾಪು ನೋಡಕ್ಕೆ ಹೋಗ್ತಿದ್ದೀವಿ. ಬರ್ತೀರಾ ಚಾನವ್ರೆ? ಚೋಟು ನೀನು ಹೋಗಿ ನೋಡ್ಕೊಬಂದ ಪಾಪುನ? ಹೇಗಿದ್ದಾರೆ? ಇವರು ಯೋಗಕ್ಷೇಮವೇ? ಇವಾಗ ನಾವು ಪಾಪುನ ನೋಡಕ್ಕೆ ಹೋಗ್ತಿದ್ದೀವಿ. ನೆನ್ನೆ ಪಾಪು ಆಗಿರೋದು. ಇವತ್ತು ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ. ತುಂಬ ದಿನದ ನಂತರ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಬುಲೆಟಲ್ಲಿ. ಅದು ನನಗೆ ಖುಷಿ ಆಗ್ತಿದೆ ಗಾಯ್ಸ್. ಅಲ್ವಾ ಚೋಟು? ಬೈಕು. ಕಾರ್ ಇಷ್ಟ ಇಲ್ಲ ನನಗೆ. ಕಾರ್ಗಿಲ್ ತೆಗ್ದ್ಬಿಟ್ಟವ್ರು ಹೋಗಿ ಹೇಳು. ನಾನು ಹೇಳಿದ್ದೀನಿ ಕಾರಲ್ಲಿ ಬೇಡ, ಗಾಡಿ ಬೇಕು ಅಂತ. ಇಲ್ಲೆಲ್ಲ ಚನ್ನಪಣ್ಣದಲ್ಲಿ ಓಡಾಡೋಕ್ಕೆಲ್ಲ ಕಾರಲ್ಲಿ ಓಡಾಡೋಕ್ಕಾಯ್ತದ? ನನ್ಗೆ ಜಾಸ್ತಿ ಗಾಡಿನೇ ಇಷ್ಟ. ಲಾಂಗ್ ಡ್ರೈವ್ ಹೋಗೋಕ್ಕೂ ಗಾಡಿನೇ ಇಷ್ಟ. ಏನಂತೀಯ ಚೋಟು? ಗಾಡೀಲಿರೋ ಮಜಾ ಕಾರಲ್ಲಿಲ್ಲ. ಸುಮ್ಮನೆ ಮನೇಲಿ 4 ಗೋಡೆ ಮಧ್ಯೆ ಕುತ್ಕೊಂಡಂಗೆ ಕಾರಲ್ಲಿ ಕುತ್ಕೊ ಹೋಗ್ಬೇಕು ಚೋಟು. ಇಡೀ ಪ್ರಪಂಚ ನೋಡಬೇಕು ಅಂದರೆ ತೋರಿಸ್ಬೇಕಂತ ಚೋಟು ಹೇಳ್ತಾನೆ. ನೋಡಲ್ಲ ಹೋಗೋದಿಲ್ಲ. ನಮ್ಮ ಅಂಗಡಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಮಾನವರು ಬೈಕ್ ತೆಗೆಕ್ಕೆ ಹೋಗೋರೆ. ಮತ್ತೆ ಮಹಾಲಕ್ಷ್ಮಿ ಆಗಮನ. ವಿದ್ಯಾ ಆರಾಮಾ? ಹಾಯ್. ಮಹಾಲಕ್ಷ್ಮಿ ಮನೆಗೆ ಬಂದ್ಲು. ಡಬಲ್ ಮಹಾಲಕ್ಷ್ಮಿ ನಿಮಗೆ. ರಾಜ್ಕುಮಾರ್. ಇವ್ರಿಗೆ ಮಹಾಲಕ್ಷ್ಮಿಯರು. ಮಧು. ಹೌದು. ಇವ್ರಿಗೆ ಮಹಾರಾಣಿರು. ಸೇಮ್ ನಮ್ಮ ವಿಜಿನೇ. ಆದರೆ ವಿಜಿ ಥರನೇ ಅವಳು. ಸೊ ತುಂಬ ಜನ ಮೇಕಪ್ದು ಕ್ಲಾಸ್ನ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ರಿ. ಸೊ ಆ ಒಂದು ಟೈಮ್ ಇವಾಗ ಬಂತು. ಇವಾಗ ಹತ್ರ ಪಾಪುಗೆ ಮಾರ್ಚ್ಗೆ 3 ಕಂಪ್ಲೀಟ್ ಆಗಿ 4 ಆಗುತ್ತೆ. ಹಂಗಾಗಿ ನಮ್ಮದು ಅಕಾಡೆಮಿ ಆ್ಯಂಡ್ ಮನೆ ಕಾಂಪ್ಲೆಕ್ಸ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ಆಚೆ ಹೋಗೋದೇನಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಾಗಿ ಫೆಬ್ರವರಿ 19 ಇತ್ತು. ಇನ್ನೊಂದು ಸ್ವಲ್ಪ 1 ವೀಕು ಲೇಟ್ ಆಗಲಿ ಆ್ಯಂಡ್ ಗುಡ್ಡೀಸ್ ಎಲ್ಲ ಬರೋದು ಸ್ವಲ್ಪ ಡಿಲೇ ಆಯಿತು. ಹಂಗಾಗಿ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇವಾಗ ಫೆಬ್ರವರಿ 26 ನನ್ನ ಒಂದು 7th ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. 7 ಈಸ್ ಮೈ ಲಕ್ಕಿ ನಂಬರ್. ಆ್ಯಂಡ್ ಆಲ್ಸೋ ನಮ್ಮದು ಸ್ಟುಡಿಯೋ ಓಪನ್ ಆಗಿ 1 ವರ್ಷ ಆಗಿರೋದ್ರಿಂದ ಡಬಲ್ ಆಫರ್ ಕೂಡ ನಡೀತಿದೆ. ಈ ಒಂದು ಬ್ಯಾಚು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ 1 ಇಯರ್ ಆ್ಯನಿವರ್ಸರಿ ಆ್ಯಂಡ್ 7th ಬ್ಯಾಚ್ ಅಂತ ಹೇಳಿ ಸ್ಪೆಷಲ್ ಆಫರ್ನ ಕೊಡ್ತಾಯಿದ್ದೀವಿ.
ಸೊ ಯಾರೆಲ್ಲ ಮೇಕಪ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ನಮ್ಮ ಚನ್ನಪಟ್ಟಣದಲ್ಲಿರೋ ನಮ್ಮ ಅಕಾಡೆಮಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಕಮ್ಮಿ ಫೀಸಲ್ಲಿ ಮೇಕಪ್ ಕಲಿತು ಮೇಕಪ್ ಅಕಾಡೆಮಿನ ಓಪನ್ ಮಾಡಬೇಕು ಅಂತಾದರೂ ಓಕೆ, ಇಲ್ಲ ಮೇಕಪ್ ಕಲಿಬೇಕು ಅಂತಾದರೂ ಓಕೆ. ಸೊ A to Z ಏನೂ ನನಗೆ ಸ್ವಲ್ಪನ ನಾಲೆಡ್ಜ್ ಇಲ್ಲ ಅಂತ ಅಂದ್ರೂ, ಒಂದು ಬ್ರಷ್ ಹಿಡಿಯೋಕ್ಕೆ ಬರಲ್ಲ ಅಂತಂದ್ರೂ ನಮ್ಮ ಅಕಾಡೆಮಿಗೆ ಬಂದು ಜಾಯ್ನ್ ಆದರೆ ಫೈನಲ್ ರಿಸಲ್ಟ್ ನೀವೇ ಹೇಳ್ತೀರಾ. ಸೊ ತುಂಬ ಸ್ಟೂಡೆಂಟ್ ಕೂಡ ಇದೇ ಥರ ರಿವ್ಯೂ ಇತ್ತು. ಲೈಕ್ ಅಂದರೆ ನನಗೆ ಏನೂ ಗೊತ್ತಿಲ್ಲದೇ ಕಲಿತು ಹೋಗ್ತಾಯಿದ್ದೀನಿ ಅನ್ನೋ ಒಂದು ಫೀಲ್ನ ಕೊಟ್ಟು ಹೋಗಿದ್ದಾರೆ ನನ್ನ ಸ್ಟೂಡೆಂಟು. ಸೊ ನೀವೆಲ್ಲ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಕಲಿಬೋದು. ಹಾಂ, ಖುಷಿ ಅವ್ರು ಇನಾಗ್ರೇಷನ್ ಮಾಡ್ತವ್ರ. ಹಾಂ, ಲತಾ 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 ವರ್ಲ್ಡ್ ಕ್ರಾಫ್ಟ್ ಅದು ಬ್ರ್ಯಾಂಡು. ಹಾಂ, ವರ್ಲ್ಡ್ ಕ್ರಾಫ್ಟ್ ಅನ್ನೋ ಟ್ರಾಲಿ ಆ್ಯಂಡ್ ಫೋಲ್ಟಾಸ್ ಐರನ್ ಬಾಕ್ಸ್. ಇದು ಫಸ್ಟ್ ಕೊಟ್ಟಿದ್ದಕ್ಕೂ ಇದಕ್ಕೂ ತುಂಬ ಚೆನ್ನಾಗೈತೆ ಕ್ವಾಲಿಟಿ. ಇದು ವರ್ಲ್ಡ್ ಕ್ರಾಫ್ಟ್ ಅಲ್ವಾ? ನೆವಿ ಬ್ಲೂನ ಅದು. ನಾನು ಬ್ಲ್ಯಾಕ್ ಅಂದ್ಕೊಂಡಿದ್ದೆ ಇಷ್ಟು ತನಕ. ಖುಷಿ ಅಕ್ಕ ಇವತ್ತೇ ಓಪನ್ ಮಾಡಿಯಾ? ಎಲ್ಲ ಪ್ರಾಡಕ್ಟ್ನ ನಾವು ನಮ್ಮ 7th ಬ್ಯಾಚು ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಮಾಯಿಶ್ಚರೈಸರ್, ಪ್ರೈಮರ್, ಪ್ರತಿಯೊಂದೂ ಅವರು ಇಲ್ಲಿಂದ ಕಲಿತು ಆಚೆ ಹೋದರೆ ಏನೆಲ್ಲ ಬೇಕೋ ಅದೆಲ್ಲ ಅವಶ್ಯಕತೆ ಇದೆ. ಡೋನೇಟ್ ಆಗ್ಬೋದು, ಸೆಟ್ಟಿಂಗ್ ಸ್ಪ್ರೇ ಆಗ್ಬೋದು, ಮೇಕಪ್ ಫಿಕ್ಸರ್ ಆಗ್ಬೋದು, ಬ್ಲಷು, ಕಾಂಟೋರು, ಹೈಲೈಟರು ಆ್ಯಂಡ್ ಐ ಶ್ಯಾಡೋ ಪ್ಯಾಲೆಟು, ಮತ್ತು 2 ಶೇಡ್ ಫೌಂಡೇಶನು, ಪೌಡರ್ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಬ್ಲೆಂಡರು, ಐರನ್ ಬಾಕ್ಸ್, ಕುಚ್ಚು, ಚೌಲಿ, ಬ್ರಷು, ಕರೆಕ್ಟರ್ ಪ್ಯಾಲೆಟ್ಟು, ಲಿಪ್ಸ್ಟಿಕ್ ಪ್ಯಾಲೆಟ್ಟು ಆ್ಯಂಡು ಮೇಕಪ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮೇಕಪ್ ಮಿಕ್ಸ್ ಮಾಡೋಕ್ಕೂ ಪ್ಯಾಲೆಟ್ಟು, ಮೇಕಪ್ ಮಿಕ್ಸ್ ಮಾಡೋ ಪ್ಯಾಲೆಟ್ಟು, ಪ್ರೈಮರು. ಸೊ ಇದಿಷ್ಟು ಪ್ರೊವೈಡ್ ಮಾಡ್ತಾಯಿದ್ದೀವಿ ನಾವು. ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದೀವಿ ಈಗ. ರೇಂಜಿಗೆ ಸೆಟಪ್ ಆಗಿದೆ ಎಲ್ಲ. ಇನ್ನೇನಿದ್ರು ಬ್ಯಾಗ್ ಒಳಗಡೆ, ಟ್ರಾಲಿ ಒಳಗಡೆ ಪ್ಯಾಕ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ಮತ್ತೆ ಒಂದು ವಿಡಿಯೋ ಮಾಡಬೇಕು, ಹಾಗಾಗಿ ಇದೆಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀವಿ. ಇನ್ನೇನಿದ್ರು ಪ್ಯಾಕ್ ಮಾಡೋದು ಒಂದೇ ಬಾಕಿ. 19th ಇದ್ದಿದ್ರೆ ಇಮಿಡಿಯೇಟ್ಲಿ ಪ್ಯಾಕ್ ಮಾಡಬೇಕಿತ್ತು. ಸೊ 26th ಇರೋದ್ರಿಂದ ಇದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಏನಿದ್ರು ಪ್ಯಾಕ್ ಮಾಡಬೇಕು. ಸೊ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಗೈಸ್, ಯಾವಾಗ ಕ್ಲಾಸು ಸ್ಟಾರ್ಟ್ ಆಗುತ್ತೆ ಅಂತ. ಅಷ್ಟೊಂದು ಖುಷಿ. ಯಾಕಂದರೆ ನನಗೆ ಈ ಒಂದು ಜಾಗದಲ್ಲಿ ಸಿಗೋಂಥ ಒಂದು ಹ್ಯಾಪಿನೆಸ್ಸು ಆ್ಯಂಡ್ ನನ್ನ ಸ್ಟೂಡೆಂಟ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಂಥ ಒಂದು ಖುಷಿ ಬೇರೆ ಯಾವ ಮೂಮೆಂಟು ನನಗೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಲೈಫಲ್ಲಿ ಜಾಸ್ತಿ ಒಂದು ಖುಷಿ ಮೂಮೆಂಟು, ಖುಷಿ ಕ್ಷಣನ ಕಳೆದಿರೋದು ಅಂತ ಅಂದರೆ ಈ ಒಂದು ಸ್ಟುಡಿಯೋದಲ್ಲಿ ಮಾತ್ರ ಆ್ಯಂಡ್ ಸ್ಟೂಡೆಂಟ್ ಜೊತೆ ಮಾತ್ರ. ನನ್ನ ಲಾಸ್ಟ್ ಪ್ರೀವಿಯಸ್ ಬ್ಯಾಚ್ ಸ್ಟೂಡೆಂಟ್ಗಳಾಗಿರ್ಬೋದು ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಯಾಕಂದರೆ ನಾವು ಯಾವುದೇ ರೀತಿ ಆ್ಯಸ್ ಎ ಟೀಚರ್ಸ್ ಆ ಥರ ಎಲ್ಲ ಯಾವತ್ತೂ ಇರೋದಿಲ್ಲ. ಲೈಕ್ ಅವ್ರಿಗೆ ಸಿಸ್ಟರ್ ಥರ ಒಂದು ಫ್ರೆಂಡ್ ಬಾಂಡಿಂಗ್ ಅದು ಇರ್ತೀವಿ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಹೋಗ್ಬೇಕಾದ್ರೆ ತುಂಬಾ ಹರ್ಟ್ ಆಗುತ್ತೆ ಆ್ಯಂಡ್ ಬೇಜಾರು ಕೂಡ ಆಗುತ್ತೆ. ಸೊ ಆ ಒಂದು ಬಾಂಡಿಂಗು ಡೇ 1ಇಂದ ಲಾಸ್ಟ್ ತನಕ ಕ್ರಿಯೇಟ್ ಆಗಿ ಸಡನ್ಲಿ ಹೋಗ್ತಾರೆ ಅಂದರೆ ಆಬ್ವಿಯಸ್ಲಿ ಬೇಜಾರು ಆಗೇ ಆಗುತ್ತೆ. ಬಟ್ ಒಂದು ಖುಷಿ ಏನಂದರೆ ಆ 35 ಡೇಸಲ್ಲಿ ನಮ್ಮ ಅಕಾಡೆಮಿಗೆ ಬಂದು ನಾವು ಅವ್ರನ್ನ A to Z ಎಲ್ಲ ಟೀಚ್ ಮಾಡಿ ಆಚೆ ಕಳಿಸ್ಕೊಡ್ಬೇಕಾದ್ರೆ ತುಂಬಾ ಖುಷಿ ಕೂಡ, ಪ್ರೌಡ್ ಫೀಲ್ ಅನಿಸುತ್ತೆ. ಲೈಕ್ ಅಂದರೆ ನಾನು 4 years ಬ್ಯಾಕು ಇದನ್ನು ತುಂಬ ದಿನದಿಂದ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೇಳೋಕ್ಕಾಗಿಲ್ಲ. ಈ ಒಂದು ಮೂಮೆಂಟಲ್ಲಿ ನೆನಪಾಗ್ತಿದೆ ನನಗೆ. ಸುಮ್ಮನೆ ಜಸ್ಟ್ ನಾನು ನನ್ನ ಸೆಲ್ಫಿಗೋಸ್ಕರ, ಲೈಕ್ ನನ್ನನ್ನು ನಾನು ನಿಜ ಹೇಳ್ಬೇಕು, ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ಒಂದು ಕ್ರೀಮ್ ಯೂಸ್ ಮಾಡ್ದವಳಲ್ಲ. ಆ ಒಂದು ಸಿಚುವೇಶನ್ನು ಇಲ್ಲಿ ಕರ್ಕೊಂಡು ಬಂದು ನಾನು ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಕೊಳಕ್ಕೆ ನಿಜ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಯಾಕಂದರೆ ಒಂದು ಪ್ರಾಡಕ್ಟ್ ಇವತ್ತು ಅಷ್ಟೇ ಗೈಸ್, ನಾನು ಜಾಸ್ತಿ ಏನಾದರೂ ಫಂಕ್ಷನ್ಸ್, ವೆಕೇಶನ್ ಟೈಮಲ್ಲಿ ಅಷ್ಟೇ ನಾನು ಏನಾದರೂ ಯೂಸ್ ಮಾಡೋದು. ನಾರ್ಮಲಲ್ಲಿ ನಾನು ಏನೂ ಯೂಸ್ ಮಾಡೋದಿಲ್ಲ. ಏನಾದರೂ ಮಾಮೂಲಿ ಡೈಲಿ ವೇರ್ ಏನು ಕ್ರೀಮ್ ಇರುತ್ತೆ ಅದನ್ನಷ್ಟೇ ಯೂಸ್ ಮಾಡೋದು. 4 years ಬ್ಯಾಕು ಜಸ್ಟ್ ಒಂದು ಇಲ್ಲಿ ಮಂಗಳಪೇಟೆಯಲ್ಲಿ ಸಹನಾ ಅಂತ ಇದ್ರು, ಅವ್ರ ಹತ್ರ ಸುಮ್ಮನೆ ಅವಾಗ ಇಷ್ಟೊಂದೇನು ಇದಿರಲಿಲ್ಲ, ಪಬ್ಲಿಸಿಟಿ ಇರಲಿಲ್ಲ, ಮತ್ತು ಓಪ್ಸ್ ಇರಲಿಲ್ಲ. ಅಂದರೆ ಮೇಕಪ್
ಹಾಗೆ ಅಕಾಡೆಮಿಗಾಗಿರ್ಬೋದು, ಮೇಕಪ್ ಕಲಿಯೋಕ್ಕಾಗಿರ್ಬೋದು, ಇಷ್ಟೊಂದು ಟ್ರೆಂಡ್ ಇರಲಿಲ್ಲ ಅವಾಗ. ಹಂಗಾಗಿ ಅವಾಗ ಸುಮ್ಮನೆ ಜಸ್ಟ್ ನಾನು ಮೇಕಪ್ ಮಾಡ್ಕೊಳಕ್ಕೆ ಕಲಿಬೇಕು ಅಂತ ಒಂದು ಕಲ್ತಿದ್ದಷ್ಟೇ. ಅದಾದ್ಮೇಲೆ ಏನಕ್ಕೆ ನಾನು ಕಲಿಬಾರ್ದು ಅಂತ ಹೇಳಿ ಮತ್ತೆ 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 ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 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 ಅಂದ್ರೆ ಪಕ್ಕದ ಮನೆಯವರು ಅವರು ಇವರು ಸುಮ್ಮನೆ ಕರ್ಕೊಂಡು ಮೇಕಪ್ ಮಾಡಿ ಮಾಡಿ ಹಂಗೆ ಸ್ವಲ್ಪ ಪ್ರೋ ಆಗ್ತಾ ಹೋದೆ. ಅದಾದ್ಮೇಲೆ ಲಕ್ಷ್ಮಿ ಮ್ಯಾಮ್ ಹತ್ರ ಹೋಗಿ, ಲಕ್ಷ್ಮಿ ಮ್ಯಾಮ್ ಅಕಾಡೆಮಿಗೆ ಹೋಗಿ ಕಲಿತು, ಅದಾದ್ಮೇಲೆ ಈ ಒಂದು ಪ್ಲಾನ್ನ ಮಾಡಿ, ನಾವು ಯಾಕೆ ನಮ್ಮ ಚನ್ನಪಟ್ಟಣದಲ್ಲಿ ಯಾರು ಅಕಾಡೆಮಿನ ಮಾಡಿಲ್ಲ ಆ್ಯಂಡ್ ನಮ್ಮದು ಓನು ಅಕಾಡೆಮಿ ಕೂಡ, ಹಂಗಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಈ ಒಂದು ಅಕಾಡೆಮಿನ ಓಪನ್ ಮಾಡಿದ್ದು. ಸೊ ಲಕ್ಷ್ಮಿ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ರು ಆ್ಯಂಡ್ ಅವರಿಂದಾನೇ ತುಂಬ ಕಲಿತು ನನ್ನ ಇನ್ಸ್ಪಿರೇಷನ್ ಅಂದರೆ ಅವ್ರಂತಾನೆ ಹೇಳ್ಬೋದು. ಯಾಕಂದರೆ ತುಂಬ ಅವ್ರನ್ನ ನೋಡಿ ಕಲಿತು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅಂದರೆ ಅದೊಂದು ಪ್ರೌಡ್ ಫೀಲ್ ಅನಿಸುತ್ತೆ ನನಗೆ. ಇದಿಷ್ಟೇ ಗೈಸ್, ಇವಾಗ ಇನ್ನೇನಿದ್ರು 26th ಕ್ಲಾಸ್ ಸ್ಟಾರ್ಟ್ ಮಾಡೋದು, ಮತ್ತೆ ನನ್ನ ಜರ್ನಿ ನನ್ನ ಸ್ಟೂಡೆಂಟ್ ಜೊತೆ ಸ್ಟಾರ್ಟ್ ಆಗ್ತೈತೆ ಅನ್ನೋದು ಒಂದು ತುಂಬ ಕುತೂಹಲದಿಂದ ಕಾಯ್ತಿದ್ದೀನಿ ನಾನು. ಮತ್ತೆ ಪ್ರೀವಿಯಸ್ ಲಾಸ್ಟ್ 6th ಬ್ಯಾಚ್ ಸ್ಟೂಡೆಂಟು ಈ ಸಲ ಬರ್ತಾರೆ ಇಂಟರ್ನ್ಶಿಪ್ಪಿಗೋಸ್ಕರ. ಲಾಸ್ಟು 5 ಮೆಂಬರ್ಸಿಗೆ ಅಷ್ಟೇ ಮಾಡಿದ್ದು, ಯಾಕಂದರೆ ನಾನು ಪ್ರೆಗ್ನೆಂಟ್ ಇದ್ದೆ, ಲಾಸ್ಟು ಡೆಲಿವರಿ ಟೈಮ್, ಹಾಗಾಗಿ ತುಂಬ ಜನ ಬೇಡ ರಿಸ್ಕ್ ಆಗುತ್ತೆ ಅಂತ ಹೇಳಿ ಸ್ಕಿಪ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಹಾಗಾಗಿ ಅವ್ರು 5 ಮೆಂಬರ್ಸಿಗೆ ಅಷ್ಟೇ ಮಾಡಿದೆ. ಸೊ ನಾನು ಆ್ಯಕ್ಚುಲಾಗಿ 20,000 ಅಂತ ಅಂದ್ಕೊಂಡಿದ್ದು. ನಮ್ಮದು ಸ್ಟುಡಿಯೋ ಓಪನ್ ಆಗಿ 1 ಇಯರ್ ಆಯಿತು, ಡಿಸೆಂಬರಲ್ಲಿ ಮುಗೀತು. ಹಾಗಾಗಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತ ಹೇಳಿ ನಾನು 25,000 ವರ್ತ್ ಗುಡ್ಡೀಸ್ನ ನನ್ನ ಈ 7th ಬ್ಯಾಚ್ ಸ್ಟೂಡೆಂಟಿಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಯಾರಿಗೆ ಕಡಿಮೆ ಫೀಸಲ್ಲಿ ಮೇಕಪ್ ಕಲಿತು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ 37,000 ಗೈಸ್, ಜಸ್ಟ್ 37,000. ಅದರಲ್ಲಿ ನಿಮಗೆ 37,000ಅಲ್ಲಿ 25,000 ವರ್ತ್ ಪ್ರಾಡಕ್ಟೇ ಸಿಗ್ತಿದೆ. ಆ್ಯಂಡ್ ನಿಮಗೆ 25,000 ಲೆಸ್ ಆದರೆ ಇನ್ನೆಷ್ಟು ಪ್ರಾಡಕ್ಟ್ಗೆ 25,000 ಆಗ್ತಿದೆ. ಜಸ್ಟ್ 37,000 ಫೀಸು. ಸೊ 37 ಫೀಸು ಅಲ್ಲಿ ನಿಮಗೆ 25,000 ವರ್ತ್ ಗುಡ್ಡೀಸ್, ಇಷ್ಟೆಲ್ಲ ಗುಡ್ಡೀಸ್ ನಿಮಗೆ ಗೈಸ್. ಹಾಗಾಗಿ ನೀವು ಯಾರೆಲ್ಲ ಕಮ್ಮಿ ಫೀಸಲ್ಲಿ ಮೇಕಪ್ ಕಲಿತು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಗೆಲ್ರಿಗೂ ಇದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಬೇಗ ಬಂದು ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ನನ್ನ ಮೇಕಪ್ ಅಕಾಡೆಮಿ ಆ್ಯಂಡ್ ಕ್ಲಾಸ್ ಬಗ್ಗೆ ನಿಮಗೆ ಡೀಟೇಲ್ಸು. ನೆಕ್ಸ್ಟು ಅಪ್ಕಮಿಂಗ್ ಬ್ಯಾಚಸ್ ಎಲ್ಲ ಯಾವಾಗ ಏನು ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ನೋಡಿದ್ರೆ ಐ ಥಿಂಕ್ ನೆಕ್ಸ್ಟ್ 8th ಬ್ಯಾಚು ಏಪ್ರಿಲಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆ ಗಾಯ್ಸ್, ಇವಾಗ ನಾನು ಹೋಗಿ ನನ್ನ ಮಗನ ಕಡೆ ಗಮನ ಕೊಡಬೇಕು. ಇವಾಗ ಇದೆಲ್ಲ ನೋಡೋಣ ಅಂತ ಬಂದೆ, ಪ್ಯಾಕಿಂಗು ಅದು ಇದು ಅಂತ ಹೇಳಿ. ಪ್ರತಿಯೊಂದು ಪ್ರಾಡಕ್ಟ್ ಅವ್ರು ಇಲ್ಲಿಂದ ಹೋಗಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮಾಡೋ ತನಕ ಪ್ರಾಡಕ್ಟ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋನ ನೋಡಿದಾಗ ನಿಮಗೆ ಕ್ಲಿಯರ್ ಆ್ಯಂಡ್ ಕರೆಕ್ಟಾಗಿ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ.